ನಿನ್ನೆ ದ್ವೇಷ ಭಾಷಣ ಪ್ರತಿಬಂಧಕ ವಿಧೇಯಕ ವಿಧಾನಸಭೆಯಲ್ಲಿ ಮಂಡನೆ ಆದ ನಂತರದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಶುರುವಾಯಿತು. ಏನಿದು ದ್ವೇಷ ಭಾಷಣ? ಇದು ನಮ್ಮನ್ನು ಟಾರ್ಗೆಟ್ ಮಾಡಿಬಿಟ್ಟಿದ್ದಾರೆ, ಬಿ ಜೆ ಪಿನ ಟಾರ್ಗೆಟ್ ಮಾಡಿಕೊಂಡೇ ಕಾಂಗ್ರೆಸ್ನವರು ಈ ಒಂದು ವಿಧೇಯಕವನ್ನು ಮಂಡನೆ ಮಾಡಿರೋದು, RSS ಟಾರ್ಗೆಟ್ ಮಾಡಿಬಿಟ್ಟಿದ್ದಾರೆ ಇವರು ಅಂತ ಚರ್ಚೆ ಬಂತು. ದ್ವೇಷ ಭಾಷಣ ಅಂತ ಬಂದ ತಕ್ಷಣ ಬಿ ಜೆ ಪಿಯವರೇ ಟಾರ್ಗೆಟ್ ಯಾಕಾದರೂ ಇದರಲ್ಲಿ, ಅಥವಾ ಬಿ ಜೆ ಪಿಯವರು ಆ ಥರ ಯಾಕೆ ಭಾವಿಸ್ತಾ ಇದ್ದಾರೆ, ಅಥವಾ RSSನ ಟಾರ್ಗೆಟ್ ಮಾಡಿಕೊಂಡೇ ಸರ್ಕಾರ ದ್ವೇಷ ಭಾಷಣ ಪ್ರತಿಬಂಧಕ ವಿಧೇಯಕವನ್ನು ಇಲ್ಲಿ ಮಂಡಿಸಿದೆಯಾ? ಒಂದು ಟಾರ್ಗೆಟ್ ಇಟ್ಕೊಂಡೇ ಮಾಡಿದ್ದಾರಾ, ಅಥವಾ ದ್ವೇಷ ಭಾಷಣ ಒಬ್ಬ ವ್ಯಕ್ತಿ ಬಗ್ಗೆ ಆಗಲಿ, ಆತನ ಭಾಷೆ ಬಗ್ಗೆ ಆಗಲಿ, ಲಿಂಗದ ಬಗ್ಗೆ ಆಗಲಿ, ಸಮುದಾಯದ ಬಗ್ಗೆ ಆಗಲಿ, ಜಾತಿ ಬಗ್ಗೆ ಆಗಲಿ, ಧರ್ಮದ ಬಗ್ಗೆ ಆಗಲಿ ದ್ವೇಷವನ್ನು ಹುಟ್ಟುಹಾಕುವ, ಅದನ್ನು ಪ್ರಸಾರ ಮಾಡುವ, ಅದನ್ನು ಪ್ರಚಾರ ಮಾಡುವ ಇಂಥ ಶಕ್ತಿಗಳ ವಿರುದ್ಧವಾಗಿ ಒಂದು ಕಾಯ್ದೆ ತರ್ತಾ ಇದ್ದೀವಪ್ಪ ನಾವು, ಇದೀಗ ವಿಧೇಯಕ ಮಂಡನೆ ಆಗಿದೆ, ಎಲ್ಲ ಕಡೆ ಪಾಸ್ ಆದರೆ ಇದು ಕಾಯ್ದೆ ಆಗುತ್ತೆ ಅಂತೇಳಿ ಸರ್ಕಾರದ ಒಂದು ವಾದ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿ ಜೆ ಪಿ ನಾಯಕರು ಬಹಳ ಅಪ್ಸೆಟ್ ಆಗಿದ್ದಾರೆ, ಇದರ ವಿರುದ್ಧ ಮಾತಾಡ್ತಾ ಇದ್ದಾರೆ. ಇದು ಯಾರ್ಯಾರಿಗೋ ಮಾಡಿರೋದಲ್ರಿ, ಬರೀ ನಮ್ಮನ್ನು ಮಾತ್ರ ಗುರಿಯ ಇಟ್ಕೊಂಡೇ ಇವರು ಬರೆದಿದ್ದಾರೆ, ಅಷ್ಟಕ್ಕೆ ಮಾತ್ರ ನಾವು ಸೀಮಿತವಾಗಿದ್ದು ನೋಡಬೇಕಾಗಿದೆಯಾ? ಅಥವಾ ಈ ದ್ವೇಷ ಭಾಷಣದ ಪರಿಣಾಮಗಳು, ದ್ವೇಷ ಭಾಷಣ ಯಾವಾಗ ಜಾಸ್ತಿ ಆಗ್ತವೆ, ದ್ವೇಷ ಭಾಷಣವನ್ನು ಯಾರು ಮಾಡ್ತಾ ಇದ್ದಾರೆ, ಭಾಷಣದ ಬಗ್ಗೆ ಯಾರಿಗೂ ತಕರಾರಿಲ್ಲ ಇಲ್ಲಿ. ಆ ಭಾಷಣದ ಪಕ್ಕದಲ್ಲಿ ಒಂದು ದ್ವೇಷ ಅಂತ ಒಂದು ಶಬ್ದ ಇದೆಯಲ್ಲ, ಈ ದ್ವೇಷ ಅನ್ನೋದು ಬೇಕಾ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಚರ್ಚೆ ಇರುತ್ತೆ. ಇದು ಮಂಡನೆ ಆದಾಗ ಆ ನಂತರದಲ್ಲಿ ಯಾವೆಲ್ಲ ರೀತಿಯಲ್ಲಿ ಪ್ರತಿಕ್ರಿಯೆಗಳು ಬಂದಿವೆ ನೋಡಿ. ಪ್ರಸ್ತಾವ ಮಂಡಿಸಲಾಯಿತು. ಈಗ ಪ್ರಸ್ತಾವ ಸಭೆ ಮತಕ್ಕೆ ಹಾಕುತ್ತೇನೆ. ಪ್ರಸ್ತಾವ ಹೀಗಿದೆ: 2020 ಕರ್ನಾಟಕ ದ್ವೇಷ ಭಾಷಣ ಮತ್ತು ದ್ವೇಷಗಳ ಅಪರಾಧಗಳ ಪ್ರತಿಬಂಧಕ ವಿಧೇಯಕವನ್ನು ಮಂಡಿಸಲು ಸಭೆ ಅನುಮತಿ ನೀಡಬೇಕು. ಪ್ರಸ್ತಾವದ ಪರವಾದಗಳು ಹೌದು. ಅವ್ರು ದ್ವೇಷ ಭಾಷಣ ಮಾಡದೇ ಇದ್ರೆಲ್ಲ ಸೋಲ್ತದೆ. ದ್ವೇಷ ಭಾಷಣ ಮಾಡೋದಕ್ಕೆ ಪಿತಾಮಹ ಅವರು. ಜಾತಿಗೆ ವೈಯಕ್ತಿಕವಾದ ನಿಂದನೆ, ಧರ್ಮ ಇವೆಲ್ಲ ಕೂಡ ಅದಕ್ಕೆ ಅವರು ಪಿತಾಮಹ. ಯಾಕೆ ಅವರು ಸಂವಿಧಾನ ಯಾವ ರೀತಿ ಇದೆ, ಸಂವಿಧಾನ ಏನು ಹೇಳ್ತದೆ, ಸಂವಿಧಾನದ ಪ್ರಕಾರ ಅವರೆಲ್ಲ ನಡ್ಕೊಳ್ಳಿ. ನೋಡಿ, ದ್ವೇಷ ಭಾಷಣ ಇದು ಪಿತೂರಿ ಅಷ್ಟೇ. ಇದು ಒಂದು ಪಿತೂರಿ ಇದೆ. ವಾಕ್ ಸ್ವಾತಂತ್ರ್ಯವನ್ನು ಕಿತ್ಕೊಳ್ಳೋ ಅಂಥದ್ದು. ಯಾರು ಭಾಷಣ ಮಾಡ್ತಾರೆ, ವಿರೋಧಿಗಳು, ರಾಜಕೀಯ ವಿರೋಧಿಗಳನ್ನು ಬಗ್ಬಡಿಯೋಕೆ ಇದನ್ನು ಉಪಯೋಗ ಮಾಡ್ತಾರೆ ಅಷ್ಟೇ. ಅವರು ನ್ಯಾಯವಾಗಿ ಮಾಡಿದ್ರೆ ಏನು ಪ್ರಾಬ್ಲಮ್ ಇಲ್ಲ. ಕಾಂಗ್ರೆಸ್ ಪಕ್ಷ ಇರೋದೇ ಹಿಂದೂ ನಾಯಕರನ್ನ ಟಾರ್ಗೆಟ್ ಮಾಡಲಿಕ್ಕೆ. ದ್ವೇಷ ಭಾಷಣದ ಹೆಸರಿನಲ್ಲಿ ಹಿಂದುತ್ವವನ್ನು, ಹಿಂದೂ ನಾಯಕರನ್ನ ಅಣಿಯಬೇಕು ಅಂತೇಳಿ ಕಾಂಗ್ರೆಸ್ನ ಆಡಳಿತ ತೀರ್ಮಾನ ಮಾಡ್ಕೊಂಡಿದೆ. ಯಾರು ಸೋಷಿಯಲ್ ಮೀಡಿಯಾಗಳಲ್ಲಿ ಹಿಂದೂ ಪರವಾದ ಯಾವುದೇ ಕಾರ್ಯಕರ್ತರು ಒಂದು ಯಾವುದೇ ವಿಷಯವನ್ನು ಹಾಕಿದ್ರೆ ಅವರನ್ನು ಟಾರ್ಗೆಟ್ ಮಾಡಿ ಸ್ವಯಂ ಅವರೇ ಕಂಪ್ಲೇಂಟ್ ತೆಗೆದುಕೊಂಡು ಅರೆಸ್ಟ್ ಮಾಡಿರ್ತಕ್ಕಂಥ ಅನೇಕ ನಿದರ್ಶನಗಳು ನಮ್ಮ ಕಣ್ಣು ಮುಂದೆ ಇದೆ. ಹೀಗಿದ್ದು ದ್ವೇಷ ಭಾಷಣ ವಿಧೇಯಕ ವಿಚಾರಕ್ಕೆ ಸಂಬಂಧಪಟ್ಟಂಥ ಚರ್ಚೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ ಗೋವಿಂದರಾಜ್ ಅವರಿದ್ದಾರೆ, ಬಿಜೆಪಿ ವಕ್ತಾರರು. ಸ್ವಾಗತ ಗೋವಿಂದರಾಜ್ ಅವರೇ. ನಟರಾಜ್ ಗೌಡ್ರು ಇದ್ದಾರೆ, ಕಾಂಗ್ರೆಸ್ನ ವಕ್ತಾರರು. ಸ್ವಾಗತ ನಟರಾಜ್ ಗೌಡ್ರೆ. ರಾಜಶೇಖರಾನಂದ ಶ್ರೀಗಳಿದ್ದಾರೆ, ವಜ್ರದೇಹಿ ಮಠ. ಸ್ವಾಗತ ಶ್ರೀಗಳೇ, ತಮಗೆ ಒಂದು ಡಿಬೇಟ್. ನಮಸ್ತೆ. ಮೊದಲಿಗೆ ಗೋವಿಂದರಾಜ್ ಅವರು ಕೇಳಬೇಕು. ಗೋವಿಂದರಾಜ್ ಅವರೇ, ಈ ದ್ವೇಷ ಭಾಷಣ ಅಂದರೆ ಹೆಸರಲ್ಲೇ ಒಂಥರ ದ್ವೇಷ ಇದೆ. ಆ ಎರಡು ಪದಗಳು ದ್ವೇಷ ಭಾಷಣ ಅಂಥೇಳಿ. ದ್ವೇಷ ಭಾಷಣ ಸರಿ ಮಾಡ್ಕೊಳ್ಳಿ ಬಿಡಲಿ ಸರ್ಕಾರ, ಯಾರು ದ್ವೇಷ ಭಾಷಣ ಮಾಡ್ತಾರೋ ಅವ್ರಿಗೆ ಅನ್ವಯ ಆಗುತ್ತೆ ಅಂತ ನೀವು ಸುಮ್ಮನಿರ್ಬೋದಾಗಿತ್ತೇನೋ. ಅದು ಏಕದಮ್ಮು ದ್ವೇಷ ಭಾಷಣ ಅಂದ ತಕ್ಷಣ ನಮ್ಮನ್ನೇ ಟಾರ್ಗೆಟ್ ಮಾಡಿದ್ದಾರೆ ಅಂದರೆ ನೀವು ಒಂಥರ ಇಂಡೈರೆಕ್ಟಾಗಿ ಅವರು ಆರೋಪ ಮಾಡಿದರೆ ನೀವು ಅಪರಾಧಿ ಜಾಗದಲ್ಲಿ ನಿಂತ್ಕೊಂಡ್ಬಿಟ್ರಿ ಹೋಗಿ. ಅವರು ಅಕ್ಯೂಸ್ಡ್ ಅಂತ ಹೇಳಿದರೆ ನೀವಾಗ ಅಲ್ಲಿ ನಿಂತ್ಕೊಂಡ್ಬಿಟ್ರಲ್ಲ. ನಮ್ಮ ಮೇಲೆ ಹೇಳಿದ್ದಾರೆ, ನಮ್ಮ RSS ಮೇಲೆ ಹೇಳಿದ್ದಾರೆ, BJP ಮೇಲೆ ಹೇಳಿದ್ದಾರೆ. ಯಾಕೆ ಈ ಥರ ಮಾಡ್ಕೊಂಡಿದ್ದು ನೀವು? ದ್ವೇಷ ಭಾಷಣ ಅಂತ ಹೇಳಿದ್ರ, RSS ಮಾಡುವ ದ್ವೇಷ ಭಾಷಣ ಅಂತ ಅಲ್ಲಿ ವಿಧೇಯಕ ಮಂಡಿಸಿದ್ರ, BJP ಮಾಡುವ ದ್ವೇಷ ಭಾಷಣ ಏನು ಹೇಳಿರ್ಲಿಲ್ವಲ್ಲ. ದ್ವೇಷ ಭಾಷಣ ಅಷ್ಟೇ ಪದ ಬಳಸಿರೋದಲ್ಲಿ. ಇವತ್ತು ಕಾಂಗ್ರೆಸ್ದವ್ರಿಗೆ ಉದ್ದೇಶ ಇರ್ತಕ್ಕಂಥದ್ದೇ ದ್ವೇಷ ಭಾಷಣ ಹತ್ತಿಕ್ಬೇಕು ಅಂತ ಅಲ್ಲ. ನೋಡಿ, ಇವತ್ತೇನಾಗಿದೆ ಅಂದರೆ ಹಿಂದೂಗಳು ಮಾತಾಡಿದ್ರೆ ಎಲ್ಲೋ ಒಂದು ಕಡೆ ಅವ್ರಿಗೆ ಸಹಿಸ್ಕೊಳಕ್ಕಾಗ್ತಾ ಇಲ್ಲ. ಬೇರೆ ಧರ್ಮದವ್ರು ಮಾತಾಡಿದ್ರೆ ಖಂಡಿತವಾಗ್ಲೂ ಸಹಿಸ್ಕೊತಾರೆ, ಅಪ್ಕೊತಾರೆ, ಎಲ್ಲವೂ ಆಗುತ್ತೆ. ನೋಡಿ,
ಈಗ ನಾವು ಟಿಪ್ಪು ಸುಲ್ತಾನ್ ಬಗ್ಗೆ ಮತ ಅಂದ, ದಾಳಿಕೋರ, ಮಹಿಳೆಯರ ಹತ್ಯೆ ಮಾಡ್ತಿದ್ದ ಅಂತ ಹೇಳ್ಬಿಟ್ಟು ನಾವು ಹೇಳ್ತೀವಿ. ಕಾಂಗ್ರೆಸ್ ಅವ್ರು ಏನು ಹೇಳ್ತಾರೆ ಹಾಗಾದ್ರೆ? ಇಲ್ಲ ಅಂತ ಒಪ್ಕೊಳ್ತಾರೆ ಹಾಗಾದ್ರೆ? ಹಿಂದೂಗಳ ಮೇಲೆ ದಬ್ಬಾಳಿಕೆ ಆಗಿದ್ದು, ಕೊಡಗು ರಾಜ್ಯದ ಮೇಲೆ ಸಾಕಷ್ಟು ಜನ ಕೊಲೆ ಮಾಡಿದ್ದು, ಇದು ಸತ್ಯನ ಸುಳ್ಳ ಅನ್ನೋದನ್ನ ಇವತ್ತಿನ ಕಾಂಗ್ರೆಸ್ ನಾಯಕರು ಅರ್ಥ ಮಾಡಿ ಈ ರಾಜ್ಯದ ಜನತೆಗೆ ಹೇಳುವಂತ ಕೆಲಸ ಮಾಡಬೇಕು. ಯಾಕೆಂದ್ರೆ ಇದು ಸುಳ್ಳು ಅನ್ನೋದನ್ನ ನೀವು ಯಾವ ರೀತಿ ಹೇಳ್ತೀರಾ, ಸತ್ಯ ಅನ್ನೋದನ್ನ ಯಾವ ರೀತಿ ಹೇಳ್ತೀರಾ? ಹೇಳೋದಾದ್ರೆ ನಾವು ಸತ್ಯವನ್ನು ಹೇಳ್ಬೇಕಾದ್ರೆ ನೀವು ದೇಶ ಭಾಷಣ ಅಂತ ಹೆಂಗ್ ಕನ್ಸಿಡರ್ ಮಾಡ್ತೀರಾ? ಈಗ ಅದೇ ರೀತಿ ಗುಲ್ಬರ್ಗದಲ್ಲಿ ಹೈದರಾಬಾದ್ ನಿಜಾಮರು ರಜಾಕರು ದಾಳಿ ಮಾಡಿದ್ರು, ಸಿಕ್ಕ ಮಕ್ಕಳನ್ನ, ವಯಸ್ಸಾದವ್ರನ್ನ, ಮಹಿಳೆಯರನ್ನ ಅತ್ಯಾಚಾರ ಮಾಡಿದ್ರು. ಸೊ ಇದನ್ನು ನಾವು ಹೇಳಕೊಳ್ಟ್ರೆ ಕಾಂಗ್ರೆಸ್ನವ್ರಿಗೆ ಅಗರ ಬೆಂಕಿ ಕಂಡಂಗ ಆಗುತ್ತಾ? ಯಾಕೆ? ನಡೆದಿದ್ದ ಘಟನೆ ಸತ್ಯ ಅಲ್ವಾ? ಯಾರು ಮಾಡಿದ್ದು ಅಂತ ಗೊತ್ತಿದೆಯಲ್ವಾ? ಇದನ್ನ ನೀವು ಸತ್ಯ ಅಂತ ಹೇಳ್ತೀರಾ, ಸುಳ್ಳು ಅಂತ ಹೇಳ್ತೀರಾ? ಅಲ್ಲ, ಒಂದ್ ನಿಮಿಷ ಸರ್. ಈ ತರ ವಿಚಾರಗಳನ್ನ ನಮ್ಮ ಸಮುದಾಯದ ಮುಂದೆ ಹೇಳಿದ್ರೆ ಕಾಂಗ್ರೆಸ್ನವ್ರಿಗೆ ಯಾಕೆ ಕೋಪ ತಾಪ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಒಟ್ಟು ಏನು ಅಂದ್ರೆ ಇವತ್ತು ಇಡೀ ದೇಶದಲ್ಲಿ ಸರ್ ಕಾಂಗ್ರೆಸ್ಸು ಮಾಯ ಆಗ್ತಾ ಇರೋಂಥ ಸಂದರ್ಭದಲ್ಲಿ ಈ ರೀತಿಯ ಬಿಲ್ಗಳನ್ನ ತಂದರೆ ಕಾಂಗ್ರೆಸ್ಗೆಲ್ಲ ಒಂದು ಕಡೆ ಆಕ್ಸಿಜನ್ ಸಿಕ್ದಂಗೆ ಆಗುತ್ತೆ ಅನ್ನೋ ಒಂದೇ ಉದ್ದೇಶ ಇಟ್ಕೊಂಡು ಇವತ್ತು ಹಿಂದೂ ಕಾರ್ಯಕರ್ತರಿರ್ಬೋದು, ಹಿಂದೂ ಸಮಾಜದ ವಿಚಾರಗಳನ್ನ ಚರ್ಚೆ ಮಾಡೋಂಥವ್ರು ಇರ್ಬೋದು, ಹಿಂದೂಗಳ ವಿಚಾರವಾಗಿ ಯಾರು ಹೇಳ್ತಾರಲ್ಲ ಅಂಥವ್ರನ್ನೇನ ಮಟ್ಟ ಹಾಕ್ಬಿಟ್ರೆ ಕಾಂಗ್ರೆಸ್ಗೆಲ್ಲ ಒಂದು ಕಡೆ ಅನುಕೂಲ ಆಗ್ಬೋದು ಒಂದೇ ದೃಷ್ಟಿ ಇಟ್ಕೊಂಡು ಇವತ್ತು ಈ ರೀತಿಯ ಒಂದು ವಿಧೇಯಕಗಳನ್ನ ತರಕೊಳ್ತಿದ್ದಾರೆ ಸರ್. ಇಲ್ಲಿ ಇಷ್ಟು 70 ವರ್ಷಗಳಿಂದ ಸುಮಾರು ಕಾಂಗ್ರೆಸ್ನವ್ರು 60-65 ವರ್ಷಗಳ ಆಡಳಿತ ಮಾಡಿದ್ರಲ್ಲ ಸರ್, ಯಾವತ್ತು ಅನಿಸ್ತಾ ಇದು ಕರ್ನಾಟಕದ ಕಾಂಗ್ರೆಸ್ಗೆ ಅನಿಸ್ಬೇಕು ಅಂತಂದ್ರೆ ಉದ್ದೇಶ ಪೂರ್ವಕವಾಗಿ ಮಾಡ್ತಾ ಇರ್ತಕ್ಕಂಥದ್ದು.